ನಮ್ಮ ಬಳ್ಳಾರಿ ಪ್ರತಿಷ್ಠಾನದಿಂದ ಗಣಿಗಾರಿಕೆ ಪ್ರಶ್ನಿಸಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್. ರಾಜ್ಯ ಸರ್ಕಾರದಿಂದ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಗೆ ಗಣಿಗಾರಿಕೆ ಉದ್ದೇಶಕ್ಕಾಗಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟದಲ್ಲಿರುವ 484 ಹೆಕ್ಟೇರ್ ಕಚ್ಚಾ ಅರಣ್ಯ ಭೂಮಿಯ ನೀಡಲು ಅನುಮೋದನೆ ನೀಡಿದ ಕ್ರಮವನ್ನು ಪ್ರಶ್ನಿಸಿ ಬಳ್ಳಾರಿಯ ನಮ್ಮ ಬಳ್ಳಾರಿ ಪ್ರತಿಷ್ಠಾನವು ಸಾರ್ವಜನಿಕ ಹಿತಾಸಕ್ತಿ ಮತ್ತು ಪರಿಸರ ಸಂರಕ್ಷಣೆಯ ವಿಷಯದಲ್ಲಿ ನಾಗರಿಕ ವಿಚಾರಣೆಗೆ ಕುರಿತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದೆ. ರಾಜ್ಯ ಸರ್ಕಾರದ ಅನುಮೋದನೆ ನೀಡಿದ ಕ್ರಮದಲ್ಲಿ ಸರಿಯಾದ ಕಾರ್ಯವಿಧಾನವನ್ನು ಅನುಸರಿಸದೆ ಅರಣ್ಯ ಪರಿವರ್ತನೆಗೆ ಅನುಮತಿ ನೀಡುವ ಕುರಿತು ಪೀಕ್ 1908 ಸೆಕ್ಷನ್ 80 ಅಡಿಯಲ್ಲಿ ಕಾನೂನು ಸೂಚನೆ, ಅರಣ್ಯ ಸಂರಕ್ಷಣಾ ಕಾಯ್ದೆ 1980, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಉಲ್ಲಂಘನೆ ಮತ್ತು ಪರಿಸರ ಸಂರಕ್ಷಣಾ ಕಾಯ್ದೆ 1986, ಅರಣ್ಯ ಹಕ್ಕುಗಳ ಕಾಯ್ದೆ 2006, ಎನ್ಜಿಟಿ ಕಾಯ್ದೆ 2010 ಹಲವಾರು ಕಾನೂನುಗಳ ಉಲ್ಲಂಘಿಸಿರುವು ಕಂಡುಬಂದಿದೆ ಎಂದು ಸಂಸ್ಥೆಯು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ತಿಳಿಸಿದೆ. ನಮ್ಮ ಕ್ಲೈಂಟ್ ಅವರು ಅದು ಒಂದು NGO ಅವರು ಒಂದು PIL ಆಗಬೇಕು ಅಂತೇಳಿ ನನ್ನ ಹತ್ರ ಬಂದಿದ್ರು. ಏನಂತಂದ್ರೆ ಇದು ಇವತ್ತು ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಸ್ವಾಮಿ ಮಲೈ ಹಿಲ್ ರೇಂಜ್ ಅಲ್ಲಿ 484 ಹೆಕ್ಟೇರ್ ಅಂದ್ರೆ ಸುಮಾರು 1000 ಎಕರೆ ಆಗಿತ್ತದು. ಅಷ್ಟೊಂದು ವರ್ಜಿನ್ ಫಾರೆಸ್ಟ್ ಏನಿದೆ ಅದನ್ನ KIOCL ಅವರಿಗೆ ಮೈನಿಂಗ್ ಮಾಡೋದಕ್ಕೆ ಪರವಾನಗಿ ಕೊಡೋದನ್ನ ಪ್ರಶ್ನಿಸ್ಬಿಟ್ಟು PIL ಹಾಕ್ಬೇಕು ಅಂತ ಬಂದಿದ್ದಾರೆ ಅವರು. ಸೊ ಅದಕ್ಕೆ ಪೂರ್ವಭಾವಿಯಾಗಿ ಸೆಕ್ಷನ್ 80 ಕೆಳಗಡೆ ಲೀಗಲ್ ನೋಟಿಸ್ ಕೊಡ್ತಾರೆ ಸರ್ಕಾರಕ್ಕೆ.